ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಆದಾಯದ ಮೂಲಗಳು ಏನು? ದೇವಸ್ಥಾನಕ್ಕೆ ಯಾವೆಲ್ಲ ರೂಪದಲ್ಲಿ ದುಡ್ಡು ಹರಿದು ಬರುತ್ತೆ? ಇಷ್ಟು ದೊಡ್ಡ ಸಾಮ್ರಾಜ್ಯ ನಡೀತಿರೋದು ಹೇಗೆ? ಸಾವಿರಾರು ಜನರಿಗೆ ಸಂಬಳ ಕೊಡ್ತಿರೋದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಾಣಿಕೆ ಮತ್ತು ದೇಣಿಗೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ. ಭೇಟಿ ನೀಡಿದ ಪ್ರತಿಯೊಬ್ಬರು ದೇಗುಲದಲ್ಲಿರೋ ದೊಡ್ಡ ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕದೆ ಬರೋದಿಲ್ಲ. ಮಂಜುನಾಥನಿಗೆ ತಮ್ಮ ಕೈಲಾದಷ್ಟು ಕಾಣಿಕೆ ಅರ್ಪಿಸಿ ಬರ್ತಾರೆ. ಹುಂಡಿಯ ಮೂಲಕ ದೊಡ್ಡ ಪ್ರಮಾಣದ ಆದಾಯ ಹರಿದು ಬರುತ್ತೆ. ಜೊತೆಗೆ ದುಡ್ಡಿರೋ ಕೆಲವರು ದೊಡ್ಡ ಮೊತ್ತದ ದುಡ್ಡನ್ನ ದೇಣಿಗೆಯಾಗಿ ಕೊಡ್ತಾರೆ. ಇನ್ನುಳಿದಂತೆ ಹರಕೆ ದುಡ್ಡು, ಚಿನ್ನ ಕೂಡ ಭಕ್ತರಿಂದ ಅರ್ಪಣೆಯಾಗುತ್ತೆ. ಇವೆಲ್ಲದರ ಜೊತೆಗೆ ಈ ಹುಂಡಿ ಅಂದ್ರೆ ಆನ್ಲೈನ್ ಮೂಲಕವೂ ಕಾಣಿಕೆ ಅರ್ಪಿಸಲು ಅವಕಾಶವಿದ್ದು ಇದರಿಂದಲೂ ಭಾರಿ ದುಡ್ಡು ಹರಿದು ಬರುತ್ತೆ. ವಿವಿಧ ಬಗೆಯ ಸೇವೆಗಳು. ಧರ್ಮಸ್ಥಳಕ್ಕೆ ಭೇಟಿ ನೀಡೋ ಭಕ್ತರು ವಿವಿಧ ರೀತಿಯ ಪೂಜೆ ಮಾಡಿಸ್ತಾರೆ. ತುಲಾಭಾರ, ತೀರ್ಥ ಸ್ನಾನ, ವಿವಿಧ ರೀತಿಯ ಅಭಿಷೇಕ ಸೇರಿದಂತೆ ಹಲವು ರೀತಿಯ ಸಂಕಲ್ಪ ಸೇವೆ ಮಾಡಿಸಬಹುದು. ಕೇವಲ ಮಂಜುನಾಥ ಸ್ವಾಮಿಗೆ ಮಾತ್ರವಲ್ಲ, ಅಲ್ಲಿರುವ ಅಮ್ಮನವರು, ಗಣಪತಿ, ಅಣ್ಣಪ್ಪ ಸ್ವಾಮಿಗೂ ವಿವಿಧ ರೀತಿಯ ಸೇವೆ ಸಲ್ಲಿಸಲು ಅವಕಾಶವಿದೆ. ಪ್ರತಿಯೊಂದು ಸೇವೆಗೂ ಇಂತಿಷ್ಟು ಅಂತ ದುಡ್ಡು ಇರುತ್ತೆ. ಈ ಸೇವೆಗಳನ್ನು ಆನ್ಲೈನ್ ಮೂಲಕವೂ ಮಾಡಿಸಲು ಅವಕಾಶವಿದೆ. ಇದರಿಂದ ದೇಗುಲಕ್ಕೆ ಒಳ್ಳೆಯ ಆದಾಯ ಬರುತ್ತೆ. ಹಣ್ಣು ಕಾಯಿ ಪ್ರಸಾದ. ದೇವಸ್ಥಾನದ ಒಳಗೆ ಹೋಗೋ ಪ್ರತಿಯೊಬ್ಬ ಭಕ್ತರು ಪ್ರಸಾದ ಸೇವಿಸದೆ ಹೊರಗೆ ಬರೋದಿಲ್ಲ. ಅಲ್ಲಿ ಆಗಾಗ್ಗೆ ಹೊರಗೆ ಪ್ರಸಾದ ಸಿಗೋದಿಲ್ಲ. ದೇವಸ್ಥಾನದ ಒಳಗೇನೆ ಭಕ್ತರು ಪ್ರಸಾದ ತೆಗೆದುಕೊಳ್ಬೇಕು ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. 120 ರೂಪಾಯಿಯ ಸೆಟ್ ಪ್ರಸಾದದಿಂದ ಆರಂಭವಾಗಿ ವಿವಿಧ ಬಗೆಯ ಪ್ರಸಾದಗಳು ಇಲ್ಲಿವೆ. ಜೊತೆಗೆ ಹಣ್ಣು ಕಾಯಿ ಮಾಡಿಸಲು ಇಚ್ಛಿಸುವವರು ಟೋಕನ್ ತಗೊಂಡು ಹಣ್ಣು ಕಾಯಿ ಪ್ರಸಾದ ತೆಗೆದುಕೊಳ್ಳಬಹುದು. ಹೀಗೆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮತ್ತು ಪ್ರಸಾದದ ಟಿಕೆಟ್ನಿಂದ ಭಾರಿ ದುಡ್ಡು ಹರಿದು ಬರುತ್ತೆ. ಅನ್ನದಾಸೋಹಕ್ಕೆ ದಾನ. ಧರ್ಮಸ್ಥಳಕ್ಕೆ ಬರೋ ಪ್ರತಿಯೊಬ್ಬ ಭಕ್ತರಿಗೂ ಅನ್ನ ಪ್ರಸಾದ ನೀಡಲಾಗುತ್ತೆ. ನಿತ್ಯವೂ 30,000ಕ್ಕೂ ಹೆಚ್ಚು ಭಕ್ತರು ಇಲ್ಲಿ ಊಟ ಮಾಡ್ತಾರೆ. ಈ ಅನ್ನದಾಸೋಹಕ್ಕೂ ದೊಡ್ಡ ಪ್ರಮಾಣದಲ್ಲಿ ದಾನ ಬರುತ್ತೆ. ಭಕ್ತರಿಂದ ಹಿಡಿದು ವಿವಿಧ ಸಂಸ್ಥೆಗಳು ಕೂಡ ದೇವಸ್ಥಾನದ ಈ ಕಾರ್ಯಕ್ಕೆ ದೇಣಿಗೆ ಕೊಡ್ತಾರೆ. ಇನ್ನುಳಿದಂತೆ ಭಕ್ತಾದಿಗಳು ಹೊರೆ ಕಾಣಿಕೆ, ತುಲಾಭಾರ, ಹರಕೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಅಕ್ಕಿ, ದವಸ ಧಾನ್ಯಗಳು, ತರಕಾರಿ, ತೆಂಗಿನಕಾಯಿ ಎಲ್ಲವನ್ನು ತಂದುಕೊಡ್ತಾರೆ. ಇದರಿಂದ ಇಲ್ಲಿ ಅನ್ನದಾನಕ್ಕೆ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ. ವಸತಿ ಗೃಹಗಳಿಂದಲೂ ದುಡ್ಡು. ಧರ್ಮಸ್ಥಳಕ್ಕೆ ರಾಜ್ಯ ಮತ್ತು ದೇಶದ ಮೂಲೆ ಮೂಲೆಯಿಂದ ಭಕ್ತರ ದಂಡು ಹರಿದು ಬರುತ್ತೆ. ಹೀಗಾಗಿ ಅವರಿಗೆ ಉಳಿದುಕೊಳ್ಳಲು ವಸತಿ ಗೃಹಗಳ ಅಗತ್ಯತೆ ಇದೆ. ದೇವಸ್ಥಾನದ ಕಡೆಯಿಂದಲೇ ಸುತ್ತಮುತ್ತ 10 ವಸತಿ ಗೃಹಗಳನ್ನು ನಿರ್ಮಿಸಲಾಗಿದೆ. ನೇತ್ರಾವತಿ, ಸಾಕೇತ, ರಜತಾದ್ರಿ, ಸಹ್ಯಾದ್ರಿ ಸೇರಿದಂತೆ ಹಲವು ಗೆಸ್ಟ್ ಹೌಸ್ಗಳಿವೆ. ಈ ವಸತಿ ಗೃಹಗಳಲ್ಲಿ ಬೇರೆ ಕಡೆಗೆ ಹೋಲಿಸಿದ್ರೆ ದರ ತುಂಬಾ ಕಡಿಮೆ ಇರುತ್ತೆ. ಬಹುತೇಕ ದಿನಗಳು ಈ ಎಲ್ಲಾ ಗೆಸ್ಟ್ ಹೌಸ್ಗಳು ಭರ್ತಿಯಾಗಿರುತ್ತವೆ. ದರ ಕಡಿಮೆ ಇದ್ರೂ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ವಸತಿ ಗೃಹಗಳಿಂದಲೂ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರುತ್ತೆ. ದೇವಸ್ಥಾನದ ಹೆಸರಿನ ಆಸ್ತಿಗಳು. ದೇವಸ್ಥಾನದ ಹೆಸರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಭೂಮಿ, ಕಟ್ಟಡಗಳು, ವಾಣಿಜ್ಯ ಪ್ರದೇಶಗಳಿವೆ. ಒಂದಷ್ಟು ಕೃಷಿಯಿಂದ, ಇನ್ನೊಂದಷ್ಟು ಕೃಷಿ ಭೂಮಿ ಲೀಸ್ಗೆ ಕೊಡೋದ್ರಿಂದ ದೇವಸ್ಥಾನ ಆಡಳಿತ ಮಂಡಳಿಗೆ ದುಡ್ಡು ಬರುತ್ತೆ. ಇನ್ನು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದು ಅವುಗಳನ್ನು ಬಾಡಿಗೆಗೆ ಕೊಡಲಾಗುತ್ತೆ. ಶೈಕ್ಷಣಿಕ ಮತ್ತು ಆರೋಗ್ಯ ಸಂಸ್ಥೆಗಳು. SDM ಅಂದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೆಸರಲ್ಲಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳಿವೆ. ಸ್ಕೂಲ್, PUC, ಡಿಗ್ರಿ ಕಾಲೇಜುಗಳಿವೆ. ಮೆಡಿಕಲ್, ಇಂಜಿನಿಯರಿಂಗ್, ಡೆಂಟಲ್ ಕಾಲೇಜುಗಳು ಕೂಡ ತಲೆ ಎತ್ತಿವೆ. ಇಲ್ಲಿ ಡೊನೇಷನ್, ಟ್ಯೂಷನ್ ಫೀಸ್ ಅದು ಇದು ಅಂತ ದುಡ್ಡು ಹರಿದು ಬರುತ್ತೆ. ದೇವಸ್ಥಾನದ ಆಡಳಿತ ಮಂಡಳಿ ಆರೋಗ್ಯದ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿದೆ. ಆಯುರ್ವೇದಿಕ್ ಮತ್ತು ದಂತ ಚಿಕಿತ್ಸಾಲಯಗಳನ್ನು ನಡೆಸಲಾಗ್ತಿದೆ. ಚಿಕಿತ್ಸೆಯ ಜೊತೆಗೆ ಆಯುರ್ವೇದಿಕ್ ಔಷಧಿಗಳನ್ನು ಕೂಡ ಇಲ್ಲೇ ಉತ್ಪಾದಿಸಲಾಗುತ್ತೆ. ಇವುಗಳಿಂದ ಕೂಡ ಭಾರಿ ದುಡ್ಡು ಹರಿದು ಬರುತ್ತೆ. ಸಂಘಗಳು, ಉದ್ಯಮ. ಗ್ರಾಮೀಣಾಭಿವೃದ್ಧಿ, ಮನೆಗಳ ನಿರ್ಮಾಣ, ಆರೋಗ್ಯ ಕ್ಯಾಂಪ್ಗಳನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತೆ. ಇದಕ್ಕೆ ದಾನಿಗಳು ದೊಡ್ಡ ಮಟ್ಟದಲ್ಲಿ ಡೊನೇಷನ್ ಕೊಡ್ತಾರೆ.
ಇನ್ನು ಧರ್ಮಸ್ಥಳದ ಹೆಸರಲ್ಲಿ ಸಂಘ ನಡೀತಿದ್ದು ಇದರಿಂದ ಟರ್ನ್ ಓವರ್ಗೆ ದುಡ್ಡು ಬರುತ್ತಾದ್ರೂ ಅದರಿಂದ ಸಂಸ್ಥೆಗೆ ಏನೂ ಲಾಭ ಇಲ್ಲ ಅಂತ ಆಡಳಿತ ಮಂಡಳಿ ಹೇಳ್ಕೊಂಡಿದೆ. ಇದಲ್ಲದೆ ಆಯುರ್ವೇದಿಕ್ ವಸ್ತುಗಳು, ಸಾಬೂನು, ಪುಸ್ತಕ, ಫೋಟೋ ಮತ್ತಿತರ ವಸ್ತುಗಳನ್ನು ದೇವಸ್ಥಾನದ ಕಡೆಯಿಂದಲೇ ಮಾರಾಟ ಮಾಡಲಾಗುತ್ತೆ. ಇದರಿಂದಲೂ ಆದಾಯ ಹರಿದು ಬರುತ್ತೆ. ಮುಡಿಯಿಂದಲೂ ಬರುತ್ತೆ ದುಡ್ಡು. ಧರ್ಮಸ್ಥಳಕ್ಕೆ ಹರಕೆ ರೂಪದಲ್ಲಿ ಅಥವಾ ಹುಟ್ಟಿದ ಮಗುಗೆ 1 ವರ್ಷ ಆದ್ರೆ ಮುಡಿ ಅರ್ಪಿಸಲಾಗುತ್ತೆ. ಹೀಗೆ ಮುಡಿ ಅರ್ಪಿಸಲು ಇಂತಿಷ್ಟು ಅಂತ ದುಡ್ಡು ಕೊಟ್ಟು ಟೋಕನ್ ತೆಗೆದುಕೊಳ್ಬೇಕು. ಆಮೇಲೆ ಅರ್ಪಿಸಿದ ಮುಡಿಯನ್ನು ಸ್ವಚ್ಛಗೊಳಿಸಿ ವರ್ಗೀಕರಿಸಿ ರಫ್ತು ಮಾಡಲಾಗುತ್ತೆ. ಆಯುರ್ವೇದಿಕ್, ಕಾಸ್ಮೆಟಿಕ್ಸ್ ಮತ್ತು ವಿಗ್ ತಯಾರಿಕೆ ಕಂಪನಿಗಳಿಗೂ ಮಾರಾಟ ಮಾಡಲಾಗುತ್ತೆ. ಇವುಗಳಿಂದ ಬರೋ ದುಡ್ಡು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಸೇರುತ್ತೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ಧರ್ಮಸ್ಥಳದಲ್ಲಿ ಆಗಾಗ್ಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ. ಲಕ್ಷ ದೀಪೋತ್ಸವದಂತ ಕಾರ್ಯಕ್ರಮಗಳು ಭಕ್ತರನ್ನ ಆಕರ್ಷಿಸುತ್ತೆ. ದೊಡ್ಡ ಪ್ರಮಾಣದ ದೇಣಿಗೆ ನೀಡಲು ಪ್ರೇರೇಪಿಸುತ್ತೆ. ಇದಷ್ಟೇ ಅಲ್ಲ, ಇಲ್ಲಿರೋ ಅಂಗಡಿಗಳು ಕೂಡ ದುಡ್ಡು ಕೊಟ್ಟು ಲೈಸೆನ್ಸ್ ಪಡೆದುಕೊಳ್ಬೇಕು. ಇನ್ನುಳಿದಂತೆ ಮಂಜೂಷಾ ವಸ್ತು ಸಂಗ್ರಹಾಲಯವಿದ್ದು ಅದಕ್ಕೆ ಟಿಕೆಟ್ ಇದೆ. ಇವುಗಳಿಂದಲೂ ದೇಗುಲಕ್ಕೆ ಆದಾಯ ಹರಿದು ಬರುತ್ತೆ. ದೇವಸ್ಥಾನಕ್ಕೆ 100 ಕೋಟಿ ಆದಾಯ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ವರ್ಷಕ್ಕೆ 100 ಕೋಟಿ ರೂಪಾಯಿ ಆದಾಯ ಹರಿದು ಬರುತ್ತೆ. ಆದರೆ ದೇವಸ್ಥಾನದ ಖರ್ಚು ಕೂಡ ಅಷ್ಟೇ ಇದೆ. ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ದೇಗುಲಗಳಲ್ಲಿ ಖರ್ಚು ವೆಚ್ಚ, ಸಿಬ್ಬಂದಿ ಸಂಬಳ ಎಲ್ಲವನ್ನೂ ಸರ್ಕಾರ ನೋಡ್ಕೊಳ್ಳುತ್ತೆ. ಆದ್ರೆ ಧರ್ಮಸ್ಥಳ ದೇವಸ್ಥಾನ ಪೆರ್ಗಡೆ ವಂಶಸ್ಥರ ಕಂಟ್ರೋಲ್ನಲ್ಲಿದೆ. ಸದ್ಯ ಅದೇ ವಂಶದ ವೀರೇಂದ್ರ ಹೆಗ್ಗಡೆ ಅವರು ಇಲ್ಲಿನ ಧರ್ಮಾಧಿಕಾರಿಯಾಗಿದ್ದಾರೆ. ಹೀಗಾಗಿ ಬರೋ ಆದಾಯದಲ್ಲೇ ಎಲ್ಲಾ ಖರ್ಚು ವೆಚ್ಚಗಳನ್ನ ನೋಡಿಕೊಳ್ಬೇಕಾಗುತ್ತೆ. ಸಂಸ್ಥೆಯಲ್ಲಿ ಸಾವಿರಾರು ಸಿಬ್ಬಂದಿ ಇದ್ದು ಅವರ ಕುಟುಂಬ ದೇವಸ್ಥಾನವನ್ನೇ ನಂಬಿ ಬದುಕ್ತಿದೆ. ದೇವಸ್ಥಾನಕ್ಕೆ ಬರೋ ಆದಾಯದಿಂದಲೇ ಎಲ್ಲಾ ಸಿಬ್ಬಂದಿಗೆ ಸಂಬಳ ಕೊಡಬೇಕಾಗುತ್ತೆ. ನಿತ್ಯ ಅನ್ನದಾನಕ್ಕೂ ದೊಡ್ಡ ಪ್ರಮಾಣದಲ್ಲಿ ಖರ್ಚಾಗುತ್ತೆ. ದೇವಸ್ಥಾನದ ಅಭಿವೃದ್ಧಿಗೂ ಸರ್ಕಾರದಿಂದ ದುಡ್ಡು ಸಿಗಲ್ಲ. ಬದಲಿಗೆ ಬರೋ ಆದಾಯದಲ್ಲೇ ಮ್ಯಾನೇಜ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲದ ಆದಾಯದ ಮೂಲಗಳ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.